ಮತ್ತೊಂದು ಸುದ್ದಿತ ಗಮನ ಕೊಡೋಣ. ಟಿಪ್ಪು ಜಯಂತಿ ನಿಂತೋಗಿತ್ತು. ಮತ್ತೆ ಈಗ ಟಿಪ್ಪು ಜಯಂತಿ ಮಾಡೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಇಷ್ಟು ದಿನ ಟಿಪ್ಪು ಜಯಂತಿ ಬಗ್ಗೆ ಯಾವುದೇ ರೀತಿಯಾದಂತಹ ಚರ್ಚೆಗಳಾಗ್ತಾ ಇರಲಿಲ್ಲ. ಅದನ್ನು ಸ್ಟಾಪ್ ಮಾಡುವಂತ ಕೆಲಸವನ್ನ ಮಾಡಲಾಗಿತ್ತು. ಆದ್ರೆ ರಾಜ್ಯದಲ್ಲಿ ಮತ್ತೆ ಮುನ್ನೆಲೆಗೆ ಬಂದಿದೆ ಟಿಪ್ಪು ಸುಲ್ತಾನ್ ವಾರ್ ಜಯಂತಿ ಹೆಸರಲ್ಲಿ ಮುಸ್ಲಿಮರ ಓಲೈಕೆಗೆ ಸರ್ಕಾರ ಮುಂದಾಯ್ತಾ? ಹಾಗಾದ್ರೆ ನಿಂತೋಗಿರುವ ಟಿಪ್ಪು ಜಯಂತಿಯನ್ನು ಆಚರಿಸೋದಕ್ಕೆ ರಾಜ್ಯ ಸರ್ಕಾರ ಯತ್ನ ನಡೆಸ್ತಾ ಇದೆಯಾ? ಮತ್ತೆ ಟಿಪ್ಪು ಜಯಂತಿ ಆಚರಿಸಲು ಕಾಂಗ್ರೆಸ್ನ ಶಾಸಕರು ಒತ್ತಾಯಿಸ್ತಾ ಇದ್ದಾರಂತೆ. ಸದನದಲ್ಲಿ ಸಿಎಂ ಗಮನ ಸೆಳೆಯಲು ಸಜ್ಜಾದಂತ ಶಾಸಕ ವಿಜಯಾನಂದ. ಕಾಂಗ್ರೆಸ್ನ ಶಾಸಕರು ಸದನದಲ್ಲಿ ಇದರ ಬಗ್ಗೆ ಚರ್ಚೆಯನ್ನ ಮಾಡೋದಕ್ಕೆ ತೀರ್ಮಾನವನ್ನ ಮಾಡಿಕೊಂಡಿದ್ದಾರಂತೆ. ಶಾಸಕ ವಿಜಯಾನಂದ ಅವರು ಟಿಪ್ಪು ಜಯಂತಿಯನ್ನ ಆಚರಣೆ ಮಾಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಳ್ತಾರಂತೆ. ಸದನದಲ್ಲಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ನಿಂತು ಹೋಗಿರುವಂತಹ ಟಿಪ್ಪು ಜಯಂತಿಯನ್ನ ಮತ್ತೆ ಆಚರಿಸಬೇಕು ಅಂತೇಳಿ ಈಗ ಒಂದಷ್ಟು ಪ್ಲಾನ್ಗಳು ನಡೀತಾ ಇದೆ. ಟಿಪ್ಪು ಜಯಂತಿ ವಿರುದ್ಧ ರಾಜ್ಯ ಬಿಜೆಪಿ ಈಗ ಸಿಡಿದೆದ್ದಿದೆ. ಬಿನ್ ಲಾಡನ್, ಪಾಕಿಸ್ತಾನ ಟಿಪ್ಪು ಜಯಂತಿ ಏನಾದರೂ ಮಾಡಲಿ, ಯಾವ ರೀತಿ ಸರ್ಕಾರ ಅಂತ ಜನರಿಗೆ ಗೊತ್ತಾಗುತ್ತೆ ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಟಿಪ್ಪು ಸುಲ್ತಾನ್ ಜಯಂತಿ ಆಚರಿಸಬೇಕು ಅನ್ನುವಂಥದ್ದನ್ನು ಕೂಡ ಓಕೆ ಟಿಪ್ಪು ಸುಲ್ತಾನ್ ಜಯಂತಿ ಆಚರಿಸಬೇಕು ಅನ್ನುವಂಥದ್ದನ್ನು ಕೂಡ ಓಕೆ ಟಿಪ್ಪು ಸುಲ್ತಾನ್ ಜಯಂತಿ ಆಚರಿಸಬೇಕು ಅನ್ನುವಂಥದ್ದನ್ನು ಕೂಡ ಮತ್ತೊಂದು ಸುದ್ದಿತ ಗಮನ ಕೊಡೋಣ. ಟಿಪ್ಪು ಜಯಂತಿ ನಿಂತೋಗಿತ್ತು. ಮತ್ತೆ ಈಗ ಟಿಪ್ಪು ಜಯಂತಿ ಮಾಡೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಇಷ್ಟು ದಿನ ಟಿಪ್ಪು ಜಯಂತಿ ಬಗ್ಗೆ ಯಾವುದೇ ರೀತಿಯಾದಂತಹ ಚರ್ಚೆಗಳಾಗ್ತಾ ಇರಲಿಲ್ಲ. ಅದನ್ನು ಸ್ಟಾಪ್ ಮಾಡುವಂತ ಕೆಲಸವನ್ನ ಮಾಡಲಾಗಿತ್ತು. ಆದ್ರೆ ರಾಜ್ಯದಲ್ಲಿ ಮತ್ತೆ ಮುನ್ನೆಲೆಗೆ ಬಂದಿದೆ ಟಿಪ್ಪು ಸುಲ್ತಾನ್ ವಾರ್ ಜಯಂತಿ ಹೆಸರಲ್ಲಿ ಮುಸ್ಲಿಮರ ಓಲೈಕೆಗೆ ಸರ್ಕಾರ ಮುಂದಾಯ್ತಾ? ಹಾಗಾದ್ರೆ ನಿಂತೋಗಿರುವ ಟಿಪ್ಪು ಜಯಂತಿಯನ್ನು ಆಚರಿಸೋದಕ್ಕೆ ರಾಜ್ಯ ಸರ್ಕಾರ ಯತ್ನ ನಡೆಸ್ತಾ ಇದೆಯಾ? ಮತ್ತೆ ಟಿಪ್ಪು ಜಯಂತಿ ಆಚರಿಸಲು ಕಾಂಗ್ರೆಸ್ನ ಶಾಸಕರು ಒತ್ತಾಯಿಸ್ತಾ ಇದ್ದಾರಂತೆ. ಸದನದಲ್ಲಿ ಸಿಎಂ ಗಮನ ಸೆಳೆಯಲು ಸಜ್ಜಾದಂತ ಶಾಸಕ ವಿಜಯಾನಂದ. ಕಾಂಗ್ರೆಸ್ನ ಶಾಸಕರು ಸದನದಲ್ಲಿ ಇದರ ಬಗ್ಗೆ ಚರ್ಚೆಯನ್ನ ಮಾಡೋದಕ್ಕೆ ತೀರ್ಮಾನವನ್ನ ಮಾಡಿಕೊಂಡಿದ್ದಾರಂತೆ. ಶಾಸಕ ವಿಜಯಾನಂದ ಅವರು ಟಿಪ್ಪು ಜಯಂತಿಯನ್ನ ಆಚರಣೆ ಮಾಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಳ್ತಾರಂತೆ. ಸದನದಲ್ಲಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ನಿಂತು ಹೋಗಿರುವಂತಹ ಟಿಪ್ಪು ಜಯಂತಿಯನ್ನ ಮತ್ತೆ ಆಚರಿಸಬೇಕು ಅಂತೇಳಿ ಈಗ ಒಂದಷ್ಟು ಪ್ಲಾನ್ಗಳು ನಡೀತಾ ಇದೆ. ಟಿಪ್ಪು ಜಯಂತಿ ವಿರುದ್ಧ ರಾಜ್ಯ ಬಿಜೆಪಿ ಈಗ ಸಿಡಿದೆದ್ದಿದೆ. ಬಿನ್ ಲಾಡನ್, ಪಾಕಿಸ್ತಾನ ಟಿಪ್ಪು ಜಯಂತಿ ಏನಾದರೂ ಮಾಡಲಿ, ಯಾವ ರೀತಿ ಸರ್ಕಾರ ಅಂತ ಜನರಿಗೆ ಗೊತ್ತಾಗುತ್ತೆ ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಟಿಪ್ಪು ಸುಲ್ತಾನ್ ಜಯಂತಿ ಆಚರಿಸಬೇಕು ಅನ್ನುವಂಥದ್ದನ್ನು ಕೂಡ ಓಕೆ ಟಿಪ್ಪು ಸುಲ್ತಾನ್ ಜಯಂತಿ ಆಚರಿಸಬೇಕು ಅನ್ನುವಂಥದ್ದನ್ನು ಕೂಡ ಓಕೆ ಟಿಪ್ಪು ಸುಲ್ತಾನ್ ಜಯಂತಿ ಆಚರಿಸಬೇಕು ಅನ್ನುವಂಥದ್ದನ್ನು ಕೂಡ ಮತ್ತೊಂದು ಸುದ್ದಿತ ಗಮನ ಕೊಡೋಣ. ಟಿಪ್ಪು ಜಯಂತಿ ನಿಂತೋಗಿತ್ತು.
ಮತ್ತೆ ಈಗ ಟಿಪ್ಪು ಜಯಂತಿ ಮಾಡೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆಯಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಇಷ್ಟು ದಿನ ಟಿಪ್ಪು ಜಯಂತಿ ಬಗ್ಗೆ ಯಾವುದೇ ರೀತಿಯಾದಂತಹ ಚರ್ಚೆಗಳಾಗ್ತಾ ಇರಲಿಲ್ಲ. ಅದನ್ನು ಸ್ಟಾಪ್ ಮಾಡುವಂತ ಕೆಲಸವನ್ನ ಮಾಡಲಾಗಿತ್ತು. ಆದ್ರೆ ರಾಜ್ಯದಲ್ಲಿ ಮತ್ತೆ ಮುನ್ನೆಲೆಗೆ ಬಂದಿದೆ ಟಿಪ್ಪು ಸುಲ್ತಾನ್ ಜಯಂತಿ ಹೆಸರಲ್ಲಿ ಮುಸ್ಲಿಮರ ಓಲೈಕೆಗೆ ಸರ್ಕಾರ ಮುಂದಾಯ್ತಾ? ಹಾಗಾದ್ರೆ ನಿಂತೋಗಿರುವ ಟಿಪ್ಪು ಜಯಂತಿಯನ್ನು ಆಚರಿಸೋದಕ್ಕೆ ರಾಜ್ಯ ಸರ್ಕಾರ ಯತ್ನ ನಡೆಸ್ತಾ ಇದೆಯಾ? ಮತ್ತೆ ಟಿಪ್ಪು ಜಯಂತಿ ಆಚರಿಸಲು ಕಾಂಗ್ರೆಸ್ನ ಶಾಸಕರು ಒತ್ತಾಯಿಸ್ತಾ ಇದ್ದಾರಂತೆ. ಸದನದಲ್ಲಿ ಸಿಎಂ ಗಮನ ಸೆಳೆಯಲು ಸಜ್ಜಾದಂತ ಶಾಸಕ ವಿಜಯಾನಂದ. ಕಾಂಗ್ರೆಸ್ನ ಶಾಸಕರು ಸದನದಲ್ಲಿ ಇದರ ಬಗ್ಗೆ ಚರ್ಚೆಯನ್ನ ಮಾಡೋದಕ್ಕೆ ತೀರ್ಮಾನವನ್ನ ಮಾಡಿಕೊಂಡಿದ್ದಾರಂತೆ. ಶಾಸಕ ವಿಜಯಾನಂದ ಅವರು ಟಿಪ್ಪು ಜಯಂತಿಯನ್ನ ಆಚರಣೆ ಮಾಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಳ್ತಾರಂತೆ. ಸದನದಲ್ಲಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ನಿಂತು ಹೋಗಿರುವಂತಹ ಟಿಪ್ಪು ಜಯಂತಿಯನ್ನ ಮತ್ತೆ ಆಚರಿಸಬೇಕು ಅಂತೇಳಿ ಈಗ ಒಂದಷ್ಟು ಪ್ಲಾನ್ಗಳು ನಡೀತಾ ಇದೆ. ಟಿಪ್ಪು ಜಯಂತಿ ವಿರುದ್ಧ ರಾಜ್ಯ ಬಿಜೆಪಿ ಈಗ ಸಿಡಿದೆದ್ದಿದೆ. ಬಿನ್ ಲಾಡನ್, ಪಾಕಿಸ್ತಾನ ಟಿಪ್ಪು ಜಯಂತಿ ಏನಾದರೂ ಮಾಡಲಿ, ಯಾವ ರೀತಿ ಸರ್ಕಾರ ಅಂತ ಜನರಿಗೆ ಗೊತ್ತಾಗುತ್ತೆ ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಟಿಪ್ಪು ಸುಲ್ತಾನ್ ಜಯಂತಿ ಆಚರಿಸಬೇಕು ಅನ್ನುವಂಥದ್ದನ್ನು ಕೂಡ ಓಕೆ, ಟಿಪ್ಪು ಸುಲ್ತಾನ್ ಜಯಂತಿ ಆಚರಿಸಬೇಕು ಅನ್ನುವಂಥದ್ದನ್ನು ಕೂಡ ಓಕೆ, ಟಿಪ್ಪು ಸುಲ್ತಾನ್ ಜಯಂತಿ ಆಚರಿಸಬೇಕು ಅನ್ನುವಂಥದ್ದನ್ನು ಕೂಡ ಮತ್ತೊಂದು ಸುದ್ದಿ ಗಮನ. ಟಿಪ್ಪು ಜಯಂತಿ ನಿಂತೋಗಿ ಮತ್ತೆ ಈಗ ಟಿಪ್ಪು ಜಯಂತಿ ಮಾಡೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆಯಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಇಷ್ಟು ದಿನ ಟಿಪ್ಪು ಜಯಂತಿ ಬಗ್ಗೆ ಯಾವುದೇ ರೀತಿಯಾದಂತಹ ಚರ್ಚೆಗಳಾಗ್ತಾ ಇರಲಿಲ್ಲ. ಅದನ್ನು ಸ್ಟಾಪ್ ಮಾಡುವಂತ ಕೆಲಸವನ್ನ ಮಾಡಲಾಗಿತ್ತು. ಆದ್ರೆ ರಾಜ್ಯದಲ್ಲಿ ಮತ್ತೆ ಮುನ್ನೆಲೆಗೆ ಬಂದಿದೆ ಟಿಪ್ಪು ಸುಲ್ತಾನ್ ಜಯಂತಿ ಹೆಸರಲ್ಲಿ ಮುಸ್ಲಿಮರ ಓಲೈಕೆಗೆ ಸರ್ಕಾರ ಮುಂದಾಯ್ತಾ? ಹಾಗಾದ್ರೆ ನಿಂತೋಗಿರುವ ಟಿಪ್ಪು ಜಯಂತಿಯನ್ನು ಆಚರಿಸೋದಕ್ಕೆ ರಾಜ್ಯ ಸರ್ಕಾರ ಯತ್ನ ನಡೆಸ್ತಾ ಇದೆಯಾ? ಮತ್ತೆ ಟಿಪ್ಪು ಜಯಂತಿ ಆಚರಿಸಲು ಕಾಂಗ್ರೆಸ್ನ ಶಾಸಕರು ಒತ್ತಾಯಿಸ್ತಾ ಇದ್ದಾರಂತೆ. ಸದನದಲ್ಲಿ ಸಿಎಂ ಗಮನ ಸೆಳೆಯಲು ಸಜ್ಜಾದಂತ ಶಾಸಕ ವಿಜಯಾನಂದ. ಕಾಂಗ್ರೆಸ್ನ ಶಾಸಕರು ಸದನದಲ್ಲಿ ಇದರ ಬಗ್ಗೆ ಚರ್ಚೆಯನ್ನ ಮಾಡೋದಕ್ಕೆ ತೀರ್ಮಾನವನ್ನ ಮಾಡಿಕೊಂಡಿದ್ದಾರಂತೆ. ಶಾಸಕ ವಿಜಯಾನಂದ ಅವರು ಟಿಪ್ಪು ಜಯಂತಿಯನ್ನ ಆಚರಣೆ ಮಾಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಳ್ತಾರಂತೆ. ಸದನದಲ್ಲಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ.